ದರ್ಶನ್ ಇದ್ದಲ್ಲಿ ಕಿರಿಕ್ಗಳಾಗ್ತಾವೋ ಕಿರಿಕ್ಗಳು ನಡೆಯುವಲ್ಲಿ ದರ್ಶನ್ ಇರ್ತಾರೋ ಗೊತ್ತಿಲ್ಲ. ಹುಟ್ಟುಗುಣ ಸುಟ್ಟು ಹೋಗಲ್ಲ ಅನ್ನೋ ಹಾಗೆ ಬಳ್ಳಾರಿಯ ಬಂಧೀಖಾನೆಯನ್ನ ಸೇರಿದ್ದು ದಾಸನ ದೌಲತ್ತಿಗೇನು ಕಮ್ಮಿ ಇಲ್ಲ. ಬಳ್ಳಾರಿ ಸೆಲ್ನಲ್ಲಿ ಕಾಟೀರ ಟಿವಿಗೋಸ್ಕರ ಜೈಲ್ ಸಿಬ್ಬಂದಿಯ ವಿರುದ್ಧವೇ ಕೆರಳಿದ್ದಾರಂತೆ. ಅತ್ತ ಚಿಂಗಾರಿಯ ಚಂದುಳ್ಳಿಯ ಜಾಮೀನು ಕಥೆ ಏನಾಯ್ತು ಅದನ್ನು ಹೇಳ್ತೀವಿ ನೋಡಿ. ಇದು ಕಾಕತಾಳೀಯವೋ ಅಥವಾ ವಾಸ್ತವನೋ ಆ ದೇವರೇ ಬಲ್ಲ. ಕೇವಲ ಕಿರಿಕ್ಗಳಿಂದಾನೇ ಸುದ್ದಿಯಾಗೋ ಈ ಕಾಟೀರ ಇದೀಗ ಮತ್ತೊಂದು ಕಿರಿಕ್ ಮಾಡಿಕೊಂಡಿದ್ದಾನೆ. ಟಿವಿ ವಿಚಾರಕ್ಕೆ ಖ್ಯಾತೆ ತೆಗೆದು ಜೈಲು ಸಿಬ್ಬಂದಿ ವಿರುದ್ಧವೇ ದಾಸ ಫುಲ್ ರಾಂಗ್ ಆಗಿದ್ದಾನೆ. ಟಿವಿ ವಿಚಾರ, ಜೈಲು ಸಿಬ್ಬಂದಿ ವಿರುದ್ಧ ಕೆರಳಿದ ಕಾಟೇರ. ಇಕ್ಕಟ್ಟಾಯ್ತ ಜೈಲು ವಾಸ, ಸ್ಟ್ರಿಕ್ಟ್ ಮಾಡಬೇಡಿ ಎಂದ ದಾಸ. ಎಸ್, ಹೊರಗೆ ಫುಲ್ ಬಿಂದಾಸ್ ಆಗಿದ್ದ ದಾಸ ಬಂಧೀಖಾನೆಯಲ್ಲಿ ಒಂದು ಟಿವಿಗಾಗಿ ಪರದಾಡುವಂತ ಸ್ಥಿತಿ. ಕಾಟೇರನ ಈ ದುಸ್ಥಿತಿ ಹೇಗಿದೆ ಅಂದ್ರೆ ಕೊಟ್ಟಿದ್ದ ಟಿವಿ ಕೂಡ ನೆಟ್ ವರ್ಕ್ ಆಗ್ತಿಲ್ಲ. ಹೀಗಾಗಿ ಫುಲ್ ತಲೆ ಕೆಡಿಸ್ಕೊಂಡಿರೋ ದರ್ಶನ್ ಟಿವಿ ವಿಚಾರಕ್ಕೆ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾನೆ. ಹೌದು, ವಿಚಾರಣಾಧೀನ ಕೈದಿಗಳಿಗೆ ಟಿವಿ ಕೊಡುವಂತೆ ಜೈಲು ನಿಯಮ ಇದೆ. ಆದ್ರೂ ಕೊಡ್ತಿಲ್ಲ ಯಾಕೆ? ಅದಕ್ಕೂ ಕೋರ್ಟ್ ಅಪ್ಲಿಕೇಶನ್ ಹಾಕಬೇಕಾ ಅಂತ ದರ್ಶನ್ ಫುಲ್ ಗರಂ ಆಗಿದ್ದಾರಂತೆ. ಕೊಡೋದಿದ್ರೆ ಒಳ್ಳೆ ಟಿವಿ ಕೊಡಿ, ನಾನಿನ್ನು ಆರೋಪಿ ಅಪರಾಧಿ ಅಲ್ಲ, ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಬೇಡಿ ಅಂತ ದರ್ಶನ್ ಫುಲ್ ಸಿಟ್ಟಾಗಿದ್ದಾರಂತೆ. ಅದಲ್ಲದೆ ಜೈಲು ಅಧೀಕ್ಷಕಿ ಜೊತೆಯೂ ಮಾತನಾಡಬೇಕು ಅಂತ ಕೇಳಿದ್ದಾರಂತೆ. ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆ. ಅತ್ತ ಇವತ್ತು ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾದ ಹಿನ್ನೆಲೆ ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ 24ನೇ ಎಸಿಎಂಎಂ ಕೋರ್ಟ್ ಸೆಪ್ಟೆಂಬರ್ 17ರವರೆಗೆ ಮತ್ತೆ ವಿಸ್ತರಣೆ ಮಾಡಿ ಆದೇಶ ನೀಡಿದೆ. ರಾಜಾತಿಥ್ಯ ಕೇಸ್, ಕಾರಾಗೃಹ ಇಲಾಖೆಯಲ್ಲಿ ಸರ್ಜರಿ. ಜೈಲರ್ ಮತ್ತು 42 ಮುಖ್ಯ ವೀಕ್ಷಕರ ವರ್ಗಾಯಿಸಿ ಆದೇಶ. ಅತ್ತ ಜೈಲಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಹಾಗೂ ಸುಧಾರಣಾ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಮಾಡಲಾಗಿದೆ. ಜೈಲರ್ ಹಾಗೂ 42 ಮುಖ್ಯ ವೀಕ್ಷಕರನ್ನ ವರ್ಗಾವಣೆ ಮಾಡಿ ಬಳ್ಳಾಡಳಿತ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ಜಾಮೀನು ಅರ್ಜಿ ಹಿಂಪಡೆದುಕೊಂಡ ಪವಿತ್ರ ವಕೀಲರು. ಇದು ಕಾಟೇರನ ಕಥೆಯಾದ್ರೆ ಅತ್ತ ರೀಲ್ಸ್ ರಾಣಿ ಪವಿತ್ರಾಳದ್ದು ಮತ್ತೊಂದು ಕತೆ. ಪಂಜರದಿಂದ ಪಾರಿವಾಳದ ರೀತಿಯ ಹಾರಿ ಹೋಗೋಣ ಅಂತ ಸ್ಕೆಚ್ ಹಾಕಿದ್ದ ಪವಿತ್ರ ಮೊದಲೇ ಜಾಮೀನಿಗೆ ಅರ್ಜಿ ಹಾಕಿದ್ಲು. ಆದ್ರೆ ನ್ಯಾಯಾಲಯ ಜಾಮೀನು ನೀಡೋಕೆ ನಿರಾಕರಿಸಿತ್ತು. ಇದೀಗ ಅದ್ಯಾಕೋ ಏನೋ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ವಕೀಲರಾದ ಟಾಮಿ ಸೆಬಾಸ್ಟಿನ್ ಹಿಂಪಡೆದುಕೊಂಡಿದ್ದಾರೆ. ಅತ್ತ ಅಧೀನ ನ್ಯಾಯಾಲಯದಲ್ಲಿ ಹೊಸ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ. ಅದೇನೇ ಹೇಳಿ, ಒಂದ್ ಕಡೆ ಟಿವಿ ಇಲ್ಲ, ಕೊಟ್ಟಿದ್ದ ಟಿವಿನೂ ನೆಟ್ಗೆ ವರ್ಕ್ ಆಗ್ತಿಲ್ಲ. ಹೊರಗೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಅತ್ತ ಬಳ್ಳಾರಿ ಬಂಧೀಖಾನೆ, ಚಿಂಗಾರಿಗೆ ಅದ್ಯಾಕೋ ಹಿಡಿಸ್ತಾನೆ ಇಲ್ಲ. ಅಯ್ಯೋ ಪಾಪ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.